ಆ್ಯಕ್ಚುಲಿ ಎಲ್ಲರೂ ಮಾತಾಡಿದ್ದಾರೆ, ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಭಾಳ ಎಮೋಷ್ನಲ್ ಮೂಮೆಂಟ್. ಯಾಕೆಂದರೆ ನಿಮ್ಗೆ ಗೊತ್ತಿರ್ತದೆ, ಈಗ ನಮಗೆ ಒಂದು ಪ್ರೆಸ್ ಮೀಟ್ ಇದು, ಜನರಿಗೆ ಒಂದು ಪ್ರೋಗ್ರಾಮ್ ಇದು, ನೋಡೋರಿಗೆ 5 ನಿಮಿಷದ ಜರ್ನಿ ಇದು. ಭಾಳ ಸಿಂಪಲ್. ನಿಮಗೆ ಹೋಗಬೇಕು ಅನ್ನೋ ಕಾತರ ಇರುತ್ತೆ, ಇನ್ನೊಂದು ಪ್ರೆಸ್ ಮೀಟ್ ಇರುತ್ತೆ. ಬಟ್ ನಮಗಿದೇ ಜೀವನ ಆಗಿರುತ್ತೆ, ನಮಗಿದೇ ಲೈಫ್ ಆಗಿರುತ್ತೆ. ಈ ಪ್ರೆಸ್ ಮೀಟ್ ಇದೆಯಲ್ಲ ಇವತ್ತು, ಈ ಪ್ರೆಸ್ ಮೀಟಲ್ಲಿ ಇವತ್ತು ಈ ಸಿನಿಮಾ ಬಗ್ಗೆ ಕೂತ್ಕೊಂಡು ಮಾತಾಡೋದಕ್ಕೆ ನಾವು ಪಟ್ಟಿರೋ ಶ್ರಮ ಬಹುಶಃ ಯಾವ ಸಿನಿಮಾಗೂ ಏನು ಗೊತ್ತಾ, ಎಲ್ಲ ಇದ್ದು ಎಫರ್ಟ್ ಹಾಕೋದು ದೊಡ್ಡ ವಿಷಯ ಅಲ್ಲ. ಅಯೋಗ್ಯ ನನಗೆ ಲೆಕ್ಕನೇ ಅಲ್ಲ. ಅಯೋಗ್ಯ ನಮ್ಮ ಮನೇಲಿ ಮಲಗಿದ್ರು ಜನ ನೋಡ್ತಾರೆ, ನಂಗೆ ಗೊತ್ತು ನನಗೆ. ಯಾಕೆಂದ್ರೆ ಅಯೋಗ್ಯ ಅನ್ನೋ ಬ್ರ್ಯಾಂಡ್ ಇದೆ ಹಿಂದ್ಗಡೆ. ಬಟ್ ಈ ಸಿನಿಮಾ ಶುರುವಾದಾಗ ಹಾಕಿದ ಬಜೆಟ್ ಬೇರೆ, ಸಿನಿಮಾ ಮೀರಿದ ಬೇರೆ. ನೀವು ಕೇಳ್ತಾ ಇದ್ರಿ ಯಾಕೆ ಪ್ಯಾನ್ ಇಂಡಿಯಾ ಮಾಡೋ ಹುಚ್ಚ ಅಂತ. ಪ್ಯಾನ್ ಇಂಡಿಯಾಗೋಸ್ಕರ ಈ ಸಿನಿಮಾ ಮಾಡಲಿಲ್ಲ ನಾವು. ಸಿನಿಮಾ ಚೆನ್ನಾಗಬೇಕು, ಈ ಸಿನಿಮಾ ನಾವು ಹಂಗೆ ತೋರಿಸ್ಬೇಕು, ನಮ್ಮ ಸಿನಿಮಾನು ಒಂದು ಚೆನ್ನಾಗಬೇಕು, ನಮ್ಮ ಸಿನಿಮಾನು ಆ ಲೆವೆಲ್ಗೆ ಮಾಡಬೇಕು, ನಾವು ಆ ಥರ ನಿಂತ್ಕೋಬೇಕು. ಒಂದು ದಿವಸ ವೇದಿಕೆಯಲ್ಲಿ ನಾನು ಒಂದು ಮೈಕ್ ಹಿಡ್ಕೊಂಡು 1 KGF ಥರನೋ 1 ಕಾಂತಾರನ ಥರ ನಿಂತ್ಕೋಬೇಕು ಅಂತ ಕನ್ಸು ಕಾಣೋದ್ರಲ್ಲಿ ಯಾವ ಹುಡುಗಂದು ತಪ್ಪಲ್ಲ. ನನ್ನ ಪ್ರಕಾರ ಯಾರು ಸಿನಿಮಾ ಮಾಡೋದು ತಪ್ಪಲ್ಲ ಆ ಥರ. ಹಂಗೆ ಹೊರಟಿದ್ದ ಜರ್ನಿ ಇದು. ಹಂಗಂತ ನಾವು ಸಿನಿಮಾಗೋಸ್ಕರ ಏನೋ 100 ಕೋಟಿ 1000 ಕೋಟಿ ಖರ್ಚು ಮಾಡಿಸ್ಬೋಣ ಇಲ್ಲ. 10 ಜನ ಬೇಕಾದಾಗ ಜೂನಿಯರ್ ಆರ್ಟಿಸ್ಟು, 10 ಜನಕ್ಕೆ 2 ಜನ ಕೊಟ್ಟರೆ ನೀವು ಹೆಂಗೆ ಶೂಟ್ ಮಾಡ್ತೀರಾ ಸಿನಿಮಾನ? ಆ ಸಿನಿಮಾ ಸಾಯಿಸ್ದಂಗಿಲ್ಲ. ಸಿನಿಮಾನೇ ಮಾಡಬಾರ್ದು ನನ್ನ ಪ್ರಕಾರ. ಮಾಡೋದೇ ಬೇಡ ನಾವು. ಜನ ಏನು ನೀನು ಸಿನಿಮಾ ಮಾಡಲೇಬೇಕಪ್ಪ ಅಂತ ಬೆಳಿಗ್ಗೆ ಬಂದು ನಮ್ಮ ಮನೆ ಹತ್ರ ಯಾರು ನಿಂತಿರಲ್ಲ. ಜನಕ್ಕೆ ಸಿನಿಮಾ ಒಂದೇ ಜೀವನ ಅಲ್ಲ. ಈ ಹಂತದಲ್ಲಿ ವರ್ಧನ್ ಅವರು ಶುರು ಮಾಡಿದ್ರು ಸಿನಿಮಾನ. ಶುರು ಮಾಡಿದಾಗ ನನ್ನ ಹತ್ರ ಕತೆ ಬಂದಾಗ ಶರಣೂರು ಬಂದು ಕತೆ ಹೇಳಿದ್ರು. ಕತೆ ನೋಡಿದೆ, ನಾನು ಓದ್ಮೇಲೆ ಟೀಕೆ ದಯಾನಂದರು ಬಂದರು, ಕತೆ ಹೇಳಿದ್ರು. ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಇದೊಂದು ಕತೆ ಸಖತ್ತಾಗಿದೆ, ಮಾಡೋಣ ಇದನ್ನ ಅಂತ ಸ್ಪಾರ್ಕ್ ಆಯ್ತು ನನಗೆ. ಶುರು ಮಾಡಿದ್ವಿ ಸಿನಿಮಾನ. ಅವ್ರು ಶುರು ಮಾಡಿದ್ದು ಅವ್ರ ಲೆಕ್ಕಾಚಾರ ಬೇರೆ ಇತ್ತು. ಇಷ್ಟು ಬಜೆಟಲ್ಲಿ ಮಾಡೋಣ ಈ ಸಿನಿಮಾನ ಅಂತ ಶುರು ಮಾಡಿದ್ರು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ, ನಾನು ಎಂಟ್ರಿ ಆಗಿರಲಿಲ್ಲ. ವಿನೋದ್ ಅವರು ಸಿನಿಮಾ ಶೂಟಿಂಗ್ ಮುಗಿಸೋವರೆಗೂ ಯಾಕೆ ಈ ಶಾರ್ಟ್ ತೆಗಿತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಒಂದು ಮಾತು ಕೇಳಿಲ್ಲ. ಈ ಸಿನಿಮಾ ತಂಡದಿಂದ ₹1 ನಮ್ಮ ಮನೆಗೆ ತೊಗೊಂಡೋಗಿಲ್ಲ. ಒಂದೇ ₹1 ಬಿಡ್ಗಾಸ್ ಕೂಡ ನಾನು ಸೈನಿಂಗ್ ಅಮೌಂಟು ತಗೊಂಡಿಲ್ಲ. ಹಿಂಗೆ ಶುರು ಮಾಡಬೇಕಾದ್ರೆ ಸಡನ್ ಆಗಿ ಎಲ್ಲ ಆಗುತ್ತೆ. ಇನ್ನೊಬ್ರು ಇನ್ವೆಸ್ಟರ್ ಬರ್ತಾರೆ. ಅವತ್ತು ರಾತ್ರಿನೇ ವಿನೋದ್ ಅವ್ರು ಇಲ್ಲ. ನೆಕ್ಸ್ಟ್ ಡೇ ನಮಗೆ ಹಿಂಗೆ ಹೋಗಿ ಎಲ್ಲ ಓಕೆ, ನಾಳೆ ಬೆಳಗ್ಗೆ ಶೂಟಿಂಗ್ ಹೋಗೋಣ. ಎಲ್ಲ ವಿನೋದ್ ಅವ್ರು ಹ್ಯಾಂಡ್ ಶೇಕ್ ಮಾಡಿದ್ದೀವಿ, ಹಗ್ ಮಾಡಿದ್ದೀವಿ. ನಾನು ವರ್ಧನ್ ಖುಷಿಯಾಗಿ ಎಲ್ಲ ಬಂದು ಸಂತೋಷವಾಗಿ ಇನ್ನೇನು ನಾಳೆ ಶೂಟಿಂಗ್ ಶುರುವಾಗತ್ತಪ್ಪ ನಮ್ಮ ಲೈಫು ಅಂತಂದಾಗ ನೆಕ್ಸ್ಟ್ ಡೇ ಅವ್ರು ಇಲ್ಲ. ಈ ಮೂಮೆಂಟಲ್ಲಿ ಏನಾಯ್ತು ಗೊತ್ತಾ ನನಗೆ? ನಾನು ಒಬ್ಬನೇ ಆಫೀಸಲ್ಲಿ ಕೂತಿದ್ದೆ. ನಾನು ಸಿಗರೇಟ್ ಸೇದೋದು ಬಿಟ್ಟಿದ್ದೆ. ಒಂದು 10 ಸಿಗರೇಟ್ ಒಬ್ಬನೇ ಟಬ ಸೇದ್ದೆ. ಪೂರ್ಣ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ ಅಂತಂದ್ರು. ಆಫೀಸಲ್ಲಿ ಇದ್ದೀನಿ ಅಂತಂದ್ರು. ಸರಿ ಓಕೆ ಆಯಿತು, ಬಂದೇ ಇರಿ ಅಂತ ಓಡ್ ಬಂದರು. ಇನ್ನೊಬ್ರು ಓಡ್ ಬಂದರು, ಮನು ಓಡ್ ಬಂದ. ಈ ಓಡ್ ಬರೋ ಇನ್ಸಿಡೆಂಟ್ಗಳಿದೆಯಲ್ಲ, ನನಗೆ ಆ ಕ್ಷಣದಲ್ಲಿ ನನ್ನ ತೊಡೆ ನಡೆಯೋಕ್ಕೆ ಶುರುವಾಯಿತು. ಏನಾಗ್ತಾ ಇದೆ ಈ ಲೈಫು, ಏನಾಗ್ತದೆ ಈ ಸಿನಿಮಾನ ನಿಂತೋಗ್ಬಿಡುತ್ತೆ, ಇಷ್ಟು ಕಷ್ಟಪಟ್ಟಿದ್ದಾರೆ, ಇಷ್ಟೆಲ್ಲ ಆಗಿದೆ ಅನ್ನೋ ಒಂದು ಇನ್ಸಿಡೆಂಟ್ ಇದೆಯಲ್ಲ, ಅದು ಮತ್ತೆ ಸಿನಿಮಾನ ಹೊತ್ಕೊಂಡು ಹೋಗ್ಬೇಕಾ ಮುಂದಕ್ಕೆ ಅನ್ನೋ ಪ್ರಶ್ನೆಯಲ್ಲಿ ಎಲ್ಲರೂ ಹಿಂದೆ ಸರಿದ್ಬಿಟ್ರು. ಎಲ್ಲರೂ ಹಿಂದೆ ಸರಿದಾಗ ತೇರು ಹೊರೋದಕ್ಕೆ ನಾನು ಇದ್ದಿದ್ದು ಒಬ್ಬನೇ ಹಾಕಿದ್ದೆ. ಅಂದರೆ ವರ್ಧನ್ ಅವರು ಆಲ್ರೆಡಿ ಒಂದು ಹೆಗಲು ಬಿಟ್ಬಿಟ್ಟಿದ್ರು. ಅವರು ಸುಸ್ತಾಗೋಗಿದ್ರು ಪಾಪ. ಈಸ್ ಟಯರ್ಡ್. ಈ ಕನ್ಸನ್ನು ಹೊತ್ಕೊಂಡು ಹೋಗ್ಬೇಕು. ಆ ಮನುಷ್ಯನಲ್ಲಿ ಕಂಡಿದ್ದೆ ನಾನು. ಆ ಮನುಷ್ಯ ಹೇಳೋರು, ವಿನೋದ್ ಅವ್ರು ಹೇಳೋರು ನನಗೆ ಯಾವಾಗ, ಸರ್ ನೀವು 100 ಕೋಟಿ ತಗೋತೀರಾ ಸರ್, 100 ಕೋಟಿ ತಗೊಳ್ಳೋ ಹೀರೋ ಆಗ್ಬೇಕು ಸರ್, ನೀವು ಈ ಸಿನಿಮಾ ಗೆಲ್ಬೇಕು ಸರ್, ನಾವು ನೋಡಿ ಸರ್ ಈ ಸಿನಿಮಾನ ಹೆಂಗಾಗುತ್ತೆ ಅಂತ ಚಾಲೆಂಜಿಂಗ್ ಆಗಿ ಕೆಲಸ ಮಾಡ್ತಾ ಇದ್ರು. 78 ದಿವಸ ಆ ಮನುಷ್ಯ ಅದ್ಭುತವಾಗಿ ಕೆಲಸ ಮಾಡಿದ್ರು. ಅವ್ರಿಲ್ಲ ಅಂತ ನೋವನ್ನ ಜೀರ್ಣಿಸ್ಕೊಳ್ಳೋಕ್ಕೆ ನನಗೆ ಊರು ಬಿಟ್ಟು ಹೊಟ್ಟೋದೆ. ನಾನು ಒಂದು 15 ದಿವಸ ಊರಲ್ಲಿರಲಿಲ್ಲ ನಾನು. ಇದೆಲ್ಲ ಮುಗಿಸ್ಕೊಂಡು ಬರ್ತೀನಿ. ಸರಿ ಮತ್ತೆ ಹೆಂಗೋ ರೀಸ್ಟಾರ್ಟ್ ಮಾಡೋಣ, ಎಲ್ಲರನ್ನು ಬಿಡದಿಸ್ಬೇಡ. ಪೂರ್ಣ ಎದೇಳು, ಕಮಾನ್ ಆಗುತ್ತೆ, ಮನು ಬಾ ಕಮಾನ್ ಆಗುತ್ತೆ, ಎದೇಳು ಮಾಡೋಣ ಹೆಂಗೋ ಒಂದು ಮಾಡಿ ಸಿನಿಮಾ ಮುಡಿಸ್ಬೇಕು ಗುರು, ಗೆಲ್ತೀವಿ ಗುರು. ಇವತ್ತು ನಮ್ಮ ಮಾತು ಕೇಳೋಕ್ಕೆ ಲ್ಯಾಗ್ ಆಗ್ತಾ ಇರ್ಬೋದು. ಬಹುಶಃ ನಮ್ಮ ಸಿನಿಮಾ ನಿಮ್ಮನ್ನು ಲ್ಯಾಗ್ ಮಾಡಲ್ಲ, ನಮ್ಮ ಸಿನಿಮಾ ನಿಮ್ಗೆ ಬೋರ್ ಮಾಡಲ್ಲ. 100% ಭರವಸೆ ಕೊಡ್ತೀನಿ. ಸತೀಶ್ ನಾಸಿಮ್ ಏನು ರೊಚ್ಚಿಗೆದ್ಬಿಟ್ಟವ್ರು, ಏನಪ್ಪ ಇಷ್ಟೊಂದು ಮಾತಾಡ್ತಾರೆ, ಹಿಂಗೆಲ್ಲ ನೋ. ಸಿನಿಮಾ ಹೇಳುತ್ತೆ ಅದನ್ನ. ಈ ಮಾದೇವ ಹಾಡೇನು ನೋಡಿದ್ರಲ್ಲ, ಅದೇ ಥರ ಸಿನಿಮಾ ಹೇಳುತ್ತೆ. ನಾನು ಇವತ್ತು ಮಾತಾಡಲ್ಲ, ಸಿನಿಮಾ ಬಗ್ಗೆ ಏನು ಮಾತಾಡಲ್ಲ, ನಮ್ಮ ಇನ್ಸಿಡೆಂಟು ನಮ್ಮ ಜರ್ನಿ ಬಗ್ಗೆ ಹೇಳ್ತಾ ಇದ್ದೀನಿ. ದಟ್ಸ್ ಫೈನ್. ಈ ಹಂತದಲ್ಲಿ ಅಯೋಗ್ಯ ಟೂನು ಮುಗಿಸ್ತಾ ಇದ್ದೀನಿ. ಆದರೂ ಈ ಜರ್ನಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಅಷ್ಟು ನೋವುಗಳು, ಅಷ್ಟು ಕಷ್ಟಗಳ ಮಧ್ಯೆ ನಾನು ಸರಿ ಇನ್ನೆಲ್ಲರೂ ಸೆಟ್ ಮಾಡ್ಬಿಟ್ಟು ಇನ್ನು ಶೂಟಿಂಗ್ ಹೋಗೋಣ ಶುರು ಮಾಡ್ತೀನಿ. ಶೂಟಿಂಗ್ ಹೋಗೋಣ ಅಷ್ಟರಲ್ಲಿ ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗ್ತಾ ಇರ್ಕೋತಾರೆ. ಮತ್ತೆ ಹೇಗೇನು 1 ತಿಂಗಳು ನನಗೆ ಮತ್ತೆ ಹೊಡಿತಿದ್ದೆ ವಾಪಸ್ಸು. ಒಬ್ಬ ಮನುಷ್ಯನಿಗೆ ನೋವು ಮೇಲೆ ನೋವು, ಪೆಟ್ಟು ಮೇಲೆ ಪೆಟ್ಟು. ನಾನು ಮತ್ತೆ ನಮ್ಮ ಡೈರೆಕ್ಟರ್ ಮನು ಇಬ್ಬರು 1000 ರಾತ್ರಿಗಳು ಕಳೆದಿದ್ದೀವಿ ಈ ಸ್ಕ್ರಿಪ್ಟ್ ಮೇಲೆ. ಕೂತು ಫೈನ್ ಟ್ಯೂನ್ ಮಾಡಿ ಇದು ಹಿಂಗೆ ಬರ್ಬೇಕು. ಆ್ಯಕ್ಟ್ ಮಾಡ್ಬೇಕಾದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಒಂದೇ ಹೇಳ್ಕೊತಾ ಇದ್ದು. 15 ದಿವಸ ಧೂಳು, ಡಸ್ಟು, ಹೊಗೆ ಕುಡಿತಾ ಇದ್ದೀನಿ. ನನಗೆ ಒಂದೇ ಹೇಳ್ಕೊತಿದ್ದು ಮನಸ್ಸಲ್ಲಿ, ಮಗನೇ ಸೋಲ್ಬೇಡ, ಹೊಡಿ, ಎದಳು ಪ್ರತಿ ಶಾಟ್ಕೊಂಡು, ಇಲ್ಲ ಚೆನ್ನಾಗಿ ಮಾಡು, ಅಗ್ರೆಸಿವ್ ಮಾಡು, ಸಖತ ಮಾಡು, ಬಿಡ್ಬೇಡ, ನಿಂದಿದು, ಹೊಡಿ ಎದಳು ಬಿಡ್ಬೇಡ ಅಂತ. ಹಂಗೆ ಫೈರ್ ಹಾಕೊಂಡು ನನ್ನೊಳಗಡೆ ದ ರೈಸ್ ಆಫ್ ಅಶೋಕ್ ಹೋಗೋ ಫೈರ್ ಹಾಕೊಂಡು ಎಲ್ಲರನ್ನೂ ಕರ್ಕೊಂಡು ಹೊರಟಿದ್ದ ಜರ್ನಿ ಇದು.
ಅವರಿಲ್ಲ ಇವತ್ತು. ಬಟ್ ಅವ್ರು ನನಗೆ ಅವ್ರ ವಿಶೇಷ ನನ್ನ ಮೇಲೆ ಇರುತ್ತೆ 100%. ಅವ್ರಿಗೆ ಗೊತ್ತಿದೆ ನನ್ನ ಕಷ್ಟ ಏನಂತ. ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಇವತ್ತು ಈ ಸಿನಿಮಾನ ಒತ್ಕೊಂಡ್ಬಂದಿದ್ದೀವಿ. ಅದಕ್ಕೆ ಇವತ್ತು ಹೀರೋ ಆಗಿ ಲಹರಿ ವೇಲು ಸರ್ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ಈ ಸಿನಿಮಾಗೆ. ಅಂಡ್ ಪೂರ್ಣ ಕಣ್ಣೀರು ಹಾಕಿದ್ದಾರೆ. ಈ ತಂಡದಲ್ಲಿರೋ ಎಷ್ಟು ಜನ ರಾತ್ರಿ ಕಣ್ಣೀರು ಹಾಕೊಂಡು ಹತ್ಕೊಂಡು ಎಮೋಷನಲ್ ಆಗಿರೋ ಮೂಮೆಂಟ್ಗಳು ತುಂಬ ಇದೆ. ಶೋರಿಲ್ ನೋಡಿದಾಗ ಯು ಕಾಂಟ್ ಬಿಲೀವ್, ನಾನು ಅಳ್ತಾ ಇದ್ದೀನಿ, ಪೂರ್ಣ ಅಳ್ತಾ ಇದ್ದಾರೆ. ಒಂದು ಒಳ್ಳೆ ಶೋರಿಲ್ ಕಟ್ಟಾಗಿತ್ತು. ವಾವ್, ನಾವೇನೋ ಸಾಧಿಸಿದೀವಿ ಅಂತ ಇಬ್ಬರು ಅಳ್ತಾ ಇದ್ವಿ. ಮನು ಹಾಡು ನೋಡಿದ್ವಿ, ಯಾಕೋ ಸಾಂಗ್ ರೆಡಿ ಆಗಿದೆ, ಒಂದು ಅದ್ಭುತವಾದ ಸಾಂಗು. ಅದನ್ನ ನೋಡಿದಾಗ ನಾನು ಒಂದು 10 ಸಲ ಹತ್ತಿರಬೇಕು. ಅಪ್ಪ, ನಾವಿಷ್ಟು ಕಷ್ಟಪಟ್ಟು 3 ವರ್ಷ ಒದ್ದಾಡಿದೀವಿ ಕಣೋ. ಈ ನೋವು, ಈ ಸಂಕಟ ಮನುಷ್ಯನ್ಗೆ ಯಾರು ಶತ್ರುಗಳಿಗೂ ಬರಬಾರ್ದು. ನಾನು ಶತ್ರುಗಳಿಗೂ ಹೇಳ್ತೀನಿ, ನನ್ನ ಸಿನಿಮಾ ನೋಡಿ 100% ನೀವೆಲ್ಲರೂ ಅಪ್ರಿಷಿಯೇಟ್ ಮಾಡ್ತೀರಾ, ಚಪ್ಪಾಳೆ ಹೊಡಿತೀರಾ. ನಾನು ಶತ್ರುಗಳಿಗೂ ಹೇಳ್ತೀನಿ. ನಾನು ಅಂಥ ಮೂಮೆಂಟಲ್ಲಿ ನನ್ನ ಹಿಂದೆ ನಿಂತ ಪೂರ್ಣ ಆಗಿರಲಿ, ವರ್ಧನ್ ಅವರಾಗಿರಲಿ, ಆ್ಯಂಡ್ ನನ್ನ ಆರ್ಟಿಸ್ಟ್ಗಳು ಸಂಪತ್ ಆಗಿರ್ಬೋದು, ಲವಿತ್ ಆಗಿರ್ಬೋದು, ಎಲ್ಲರೂ, ಯಶ್ ಶೆಟ್ಟಿ ಆಗ್ಬೋದು, ಎಲ್ಲರೂ ಗಡ್ಡ ಬಿಟ್ಕೊಂಡು ವರ್ಷಗಟ್ಟಲೆ ಕಾಯೋದು ತುಂಬ ಕಷ್ಟ. ಗುಂಡಣ್ಣ ಅಂತ ಒಬ್ರು ಇದ್ದಾರೆ, ಎದೇಳಿ ಪಾಪ 2 ವರ್ಷ ಈ ಸಿನಿಮಾ ಆಗುತ್ತೆ ಕಂಪ್ಲೀಟ್ ಮಾಡ್ತೀವಿ ಅಂತ ಗಡ್ಡ ಬಿಟ್ಕೊಂಡು 2 ವರ್ಷ ಆ ಸಿನಿಮಾಗೋಸ್ಕರ ವೆಯ್ಟ್ ಮಾಡಿದ್ದಾರೆ ಮನುಷ್ಯ. ಈ ಡೆಡಿಕೇಶನ್ಗಳು ಸಣ್ಣ ವಿಷಯಗಳು ಅನ್ಸುತ್ತೆ ನಮ್ಮ ಲೈಫಲ್ಲಿ. ಅವ್ನು ಯಶ್ ಶೆಟ್ಟಿ, ಅಣ್ಣ ನಾನು ಬೇರೆ ಸಿನಿಮಾ ಇದೆ ಗಡ್ಡ ತೆಗಿಲ್ಲ. ಅವನು ಯಾರೋ, ನನಗೇನೋ ಬೇರೆ ಸಿನಿಮಾ ಇದೆ ಅಣ್ಣ ಗಡ್ಡ ತೆಗೆದ್ಬಿಡ್ಲಾ. ಇಲ್ಲ ಕಣ್ಣಿರೋ, ಮಾಡ್ತೀವಿ ಇರೋ, ಇನ್ನು ಯಾರೋ ಬರ್ತಾರೆ. ಒಂದು ನೆಗೆಟಿವ್ ಆದಾಗ ಸಿನಿಮಾಗೆ ಪ್ರೊಡ್ಯೂಸರ್ ಸಿಗ್ತಾರೆ ಇಲ್ವಾ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಂತ ಪರಿಸ್ಥಿತಿಲಿ ನಾವು ನಿಂತ್ಕೊಂಡಾಗ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. ಅಷ್ಟು ಚೆನ್ನಾಗಿರೋ ಅದ್ಭುತವಾದ ಕ್ಲೈಮ್ಯಾಕ್ಸ್ ಮಾಡಿದೀವಿ, 15 ದಿವಸ ಫೈಟ್ ಮಾಡಿದೀವಿ, 78 ದಿವಸ ಶೂಟಿಂಗ್ ಮಾಡಿದೀವಿ. ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ. ಅಷ್ಟು ಚೆನ್ನಾಗಿರೋ ಪೋರ್ಷನ್ ವಿನೋದ್ ಅವ್ರು ಶೂಟ್ ಮಾಡಿದ್ದಾರೆ. ಇದನ್ನ ಹೆಂಗ್ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಲಿ, ನಾನು ಹೆಂಗ್ ದಾಟ್ಕೊಳ್ಳಿ? ಒಬ್ಬ ಮನುಷ್ಯ ಇಡೀ ಬೀದಿನಲ್ಲಿ ಅಷ್ಟು ದುಡ್ಡು ಸರ್ವಸ್ವ ದುಡ್ಡು ತಗೊಂಬಂದು ಸಿನಿಮಾಗೆ ಹಾಕಿ ನಿಂತಿರ್ಬೇಕಾದ್ರೆ ಅವ್ರ ಅರ್ಧಕ್ಕೆ ಬಿಟ್ಬಿಟ್ಟು ಹೊರಟೋಗ್ಬಿಡ್ಲ ನಾನು? ಅದನ್ನ ಮನುಷ್ಯತ್ವ ಅಂತಾರ, ಮಾನವೀಯತೆ ಅಂತಾರ? ಆ ಸಂದರ್ಭದಲ್ಲಿ ನನ್ಗೆ ಅನ್ಸಿದ್ ಒಂದೇನೆ, ಅದೇನಾದ್ರೂ ಆಗ್ಲಿ ಗುರು, ನೀವು ಥಿಂಕ್ ಮಾಡಿ. ಪರ್ ಸಿನಿಮಾ 50 ಲಕ್ಷ ತಗೊಂಡಿದ್ರು 3 ವರ್ಷದಲ್ಲಿ ನಾನು 6 ಸಿನಿಮಾ ಮಾಡ್ತಾ ಇದ್ದೆ. ಬರೀ 50 ಲಕ್ಷ ಲೆಕ್ಕ ಇಟ್ಕೊಂಡ್ರು. ಬಟ್ ನನಗೆ ಆಗ್ಲಿಲ್ಲ, ಮನಸ್ಸೊಪ್ಪಲಿಲ್ಲ. ಇವ್ರ ಫ್ಯಾಮಿಲಿ ಇತ್ತು, ವಿನೋದ್ ಅವ್ರ ಫ್ಯಾಮಿಲಿ ಇತ್ತು, ಅವ್ರ ಮಕ್ಕಳಿದ್ರು, ಇವ್ರ ಮಕ್ಕಳಿದ್ರು. ಅದೇನಾಗುತ್ತೆ ಲೈಫಲ್ಲಿ, ಇದೊಂದು ಚಾಲೆಂಜ್ ತಗೋತೀನಿ. ನಾನಂತ ದುಡಿತೀನಿ, ಹೆಂಗಿದ್ರು ನನಗೆ ಸಿನಿಮಾ ಬರುತ್ತೆ, ಇದೊಂದು ಚಾಲೆಂಜ್ ತಗೋತೀನಿ. ನಿಂತ್ಕೊಂಡೆ ಈ ಸಿನಿಮಾನ ಒತ್ಕೊಂಡ್ಬಂದ್ವಿ. ಅದಕ್ಕೆ ಹೆಗಲ್ ಕೊಟ್ಟವರು ಇಷ್ಟು ಜನ, ಇದರಿಂದ ನಮ್ದೇನೆ ಓದೋರು ಬಂದವರು ಎಲ್ಲರೂ ಇದ್ದಾರೆ. ಇಟ್ಸ್ ಓಕೆ, ಫೈನ್. ಮನುಷ್ಯನ ಸಹಜ ಗುಣ. ನಾನು ಯಾರನ್ನೂ ಹೇಟ್ ಮಾಡಲ್ಲ. ನಾನು ಒಂದೇ ಹೇಳ್ತಿದ್ದೆ, ಯಾರನ್ನು ದ್ವೇಷಿಸ್ಬೇಡಿ, ಎಲ್ಲರೂ ಒಂದು ದಿವಸ ನಮ್ಮನ್ನು ಇಷ್ಟಪಡ್ತಾರೆ. ತಲೆ ಕೆಡ್ಸ್ಕೊಬೇಡಿ, ಕೂಲಾಗಿ ಕಾಮಾಗಿ. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರುಗಳು ಬಂದು ನಿಂತ್ಕೊಂಡು ಹಗಲು ರಾತ್ರಿ, ಬಾರೋ ಅಲ್ಲಿ ಅವನು ಏನು ಮಾಡ್ತಾ ಇದೆಯಾ, ಎತ್ತಾಗಾತ ಬಿಸಾಕೋಯ್ತನ, ಯಾವನವನು 500 ಜನ ತರಿಸಿರೋದು ಯಾಕೋ ಇಲ್ಲ ನನ್ನ ಜೂನಿಯರ್ಸ್ನ, ಏನಕ್ಕೆ ಶೂಟಿಂಗ್ ಮಾಡ್ತಿದ್ದೀವಿ ನಾವಿಲ್ಲಿ, ಏನು ಕತೆ ಕಾಯ್ತಿದ್ದೀರಾ? ಒಬ್ರು ಒಂದು ಮಾತಾಡಲಿಲ್ಲ. ತಿರ್ಕೊಂಡು ನನಗೆ ಒಬ್ರು ಒಂದು ಮಾತಾಡಲಿಲ್ಲ. ಎಲ್ಲ ನನ್ನ ಶ್ರಮನ, ನನ್ನ ನೋವನ್ನ ಅರ್ಥ ಮಾಡ್ಕೊಂಡು ಜೊತೆ ನಿಂತ್ಕೊಂಡ್ರು. ಈ ಹುಡುಗ ತೀರ್ಥಹಳ್ಳಿ ಯಾವುದೋ ಮೂಲೆ ಹುಡುಗ, ನನ್ನ ತಮ್ಮ, ನನ್ನ ಜನ್ಮದಲ್ಲಿ ಯಾವುದೋ ಜನ್ಮದಲ್ಲಿ ನನ್ನ ಜೊತೆ ಹುಟ್ಟಿದ. ನನ್ನೆಲ್ಲ ನೋವುಗಳು, ನನ್ನೆಲ್ಲ ಕಿರ್ಚಾಟಗಳು, ಅರ್ಚಾಟಗಳು ಸಹಿಸ್ಕೊಂಡು ಏನಾದರೂ ಆಗಲಿ ಸರ್ ಈ ಸಿನಿಮಾ ಮಾಡ್ತೀನಿ ನಿಮಗೋಸ್ಕರ ನಿಂತ್ಕೊಂಡು, ನನ್ನ ಜೊತೆ ನಿಂತ್ಕೊಂಡು ಟೆಕ್ನಿಷಿಯನ್ ಇವನು. ಆ್ಯಂಡ್ ಸಪ್ತಮಿ ಅವರು ಅಫ್ಕೋರ್ಸ್ ಬ್ಯೂಟಿಫುಲ್ ಲೇಡಿ, ತುಂಬ ಡೆಡಿಕೇಶನ್ ಇರುವಂಥ. 6 ಗಂಟೆಗೆ ಸೆಟ್ಟಿಗೆ ಅಂದರೆ 6 ಗಂಟೆಗೆ ಬರ್ತಾಯಿದ್ರು. ಅಷ್ಟೇ ಅಲ್ಲ, ಅದ್ಭುತವಾದ ನಟಿ, ತುಂಬ ಒಳ್ಳೆ ನಟಿ, ನಮ್ಮ ಕನ್ನಡದ ಅದ್ಭುತವಾದ ನಟಿ ಅಂತ ಹೇಳಿದ್ರಲ್ಲಿ ತಪ್ಪೇ ಇಲ್ಲ. ಇವತ್ತು ನಾವೆಲ್ಲ ಕೂತಿದ್ದೀವಿ, ನಮ್ಮ ವಿನೋದ್ ಅವ್ರ ವೈಫ್ ಇದ್ದಾರೆ, ಒಂದು ಅದ್ಭುತವಾದ ಸಂದರ್ಭ. ಆ್ಯಂಡ್ ವೇದಿಕೆ ಮೇಲೆ ನನ್ನ ಗೆಳೆಯರು ಕೂತಿದ್ದಾರೆ. ಅವ್ರನ್ನ ನಾನು ಯಾವತ್ತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಸರ್. ದೇವು ಆ್ಯಂಡ್ ಶಶಿ ಅವರು, ನೀವು ನನ್ನ ಜೀವನದ ಅವಿಭಾಗ್ಯ ಅಂಗ. ನಾನು ಬದುಕಿರೋವರೆಗೂ ನಿಮ್ಮ ಜೊತೆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು. ಆ್ಯಂಡ್ ಇವತ್ತು ಈ ಕಾರ್ಯಕ್ರಮ, ಈ ವೇದಿಕೆ ಸೆಟ್ ಆಗಿದೆ. ಇಲ್ಲಿ ಮಂಜು ಅವರಾಗಲಿ, ಪ್ರತಿಯೊಬ್ಬರಿಗೂ ನಾನು ನೆನೆಸ್ಕೋತೀನಿ. 1000 ಜನ ಕೆಲಸ ಮಾಡಿದ್ದಾರೆ, ಗಡ್ಡ ಬಳಸ್ಕೊಂಡು, ತಲೆ ಬಳಸ್ಕೊಂಡು 100 ಜನ ಇದ್ದಾರೆ ನಮ್ಮ ಸಿನಿಮಾಗೋಸ್ಕರ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲಿಂದ. ನಾನು ಸಿನಿಮಾಗೋಸ್ಕರ, ಒಂದು ಶಾರ್ಟ್ಗೋಸ್ಕರ 100 ಜನ ತಲೆ ಬಳಸ್ಕೊಂಡಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಕೊರಿಯೋಗ್ರಫಿ ಮಾಡಿದಂಥ ನಮ್ಮ ಸಂತು, ಎಲ್ಲ ಹಾಡುಗಳನ್ನ ಅವನೇ ಮಾಡಿದ್ದಾನೆ. ಅವನೊಬ್ಬ ಸ್ಟಾರ್ ಕೊರಿಯೋಗ್ರಫರ್ ಆಗಿ ಬೆಳೀಲಿ. ಯಾಕೆ ಹೊರಗಡೆಯಿಂದನೇ ಕರ್ಕೊಂಬರ್ಬೇಕು ನಾವು? ನಮ್ಮ ಹುಡುಗ ಒಬ್ಬ ನಿಂತ್ಕೊಳ್ಳಿ ಬಿಡಿ. ಇವತ್ತು ಯಾರಿಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ಲವಿತ್ ಅವರು ಅಷ್ಟೇ, ಎಲ್ಲರೂ ಅಷ್ಟೇ ಪಾಪ. DOP ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಒಬ್ಬೊಬ್ರು ಪೇಮೆಂಟ್ಗೋಸ್ಕರ ಯಾರು ಕೆಲಸ ಮಾಡಲಿಲ್ಲ ಈ ಸಿನಿಮಾಗೆ. ಪೇಮೆಂಟ್ಗೋಸ್ಕರ ಒಬ್ರು ಕೆಲಸ ಮಾಡಲಿಲ್ಲ, ಕೊಟ್ಟಿದ್ದು ತಗೊಂಡಿದ್ದಾರೆ. ಆದರೆ ಈ ಸಿನಿಮಾ ಗೆಲ್ಲರಪ್ಪ, ನೀವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ಒಳ್ಳೇದಾಗಲಿ ಅಂತ ಎಲ್ಲರೂ ನಿಂತ್ಕೊಂಡಿದ್ದಾರೆ. 100% ಈ ಸಿನಿಮಾ ಮಾದೇವನ ಸನ್ನಿಧಿಲಿ, ದೇವ್ರ ಸನ್ನಿಧಿಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಮಾದೇವನ ಹಾಡು ಮುಖಾಂತರ ಗೆಲ್ಲುತ್ತೆ ಅಂತ ಅನ್ಸುತ್ತೆ. ನನಗೆ ತುಂಬ ನಂಬಿಕೆ ಇದೆ. ನಿಮ್ಮೆಲ್ಲರ ಹಾರೈಕೆ, ಮೀಡಿಯಾದವ್ರ ಹಾರೈಕೆ, ಅನುಶ್ರೀ ಅವರು ಹೇಳಿದಂಥ ಮಾತುಗಳು, ಅವೆಲ್ಲವೂ ಹರಿಸೋ ಸಮಯ ಸಂಜೆ. ನಾನು ಪ್ರಕೃತಿ ನಂಬೋನು, ಹರಿಸೋ ಸಮಯ. ಬಡವರಾಸ್ಕಲ್ ಹಿಂಗೆ ಗೆದ್ದಿತ್ತು. ಧನಂಜಯ ಹೇಳ್ತಿದ್ದ ಅವತ್ತು ಗೆದ್ದಾಗ, ನೇಚರೇ ಜೊತೆಗಿದೆ ಕಣೋ ಅಂತ. ಹಾಗೆ ಬಡವರಾಸ್ಕಲ್ ಗೆಲ್ತು. ಆಮೇಲೆ ಅಯೋಗ್ಯ ಗೆಲ್ತು ನನಗೆ.
ನಾನು ಅದೇ ಹೇಳ್ತಿದ್ದೆ, ಕಷ್ಟಪಟ್ಟು ಮಾಡೋಣ ಸಿನಿಮಾನ ಗೆದ್ಕೊಂಬತ್ತೀವಿ ನಡಿ ಅಂತ. ಅವತ್ತು ಗೆದ್ಕೊಂಬಂದೆ. 1-2-3 ಆಯ್ಕೆಗಳಲ್ಲಿ ತಪ್ಪು ಮಾಡಿದ್ದೀನಿ ಮಧ್ಯ, ಬಟ್ ಇನ್ನು ನನ್ನ ಲೈಫಲ್ಲಿ ಅದು ತಪ್ಪು ಮಾಡಲ್ಲ. 100% ನಾನು ಬದುಕಿರೋರು ಕ್ವಾಲಿಟಿ ಕಂಟೆಂಟ್ ಇರುವಂಥ ಸಿನಿಮಾಗಳನ್ನ 100% ಕೊಡ್ತೀನಿ. ನನ್ನ ಸಿನಿಮಾ ಜರ್ನಿನ ಖಂಡಿತವಾಗ್ಲೂ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಿಸ್ತೀನಿ. ಇದು ನನ್ನ ನಂಬಿಕೆ, ನಿಮ್ಮೆಲ್ಲರ ಮುಂದ್ಗಡೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಐ ಲವ್ ಯು ಆಲ್. ಇಷ್ಟೇ ಮಾತು, ಇನ್ನೇನು ಜಾಸ್ತಿ ಮಾತಾಡಲ್ಲ, ಹೆದರ್ಕೊಬೇಡಿ, ಕೂಲಾಗಿರಿ. ಎಲ್ಲ ನನ್ನೇ ನೋಡ್ತಿದ್ದೀರಿ ಗುರಾಯಿಸ್ಕೊಂಡು. ಗೊತ್ತಾಯ್ತು ಜಗ್ಗಿ, ಆಯಿತು ಕೂಲಾಗಿರೋ. ಲೋಕಿ ಆಯಿತು, ಮನೋ ರೆಕಾರ್ಡ್ ಆಗಿದೆ ಎಲ್ಲ ಫೈನ್, ಕೂಲಾಗಿರಿ. ನೀವೆಲ್ಲ ಜೊತೆ ನಿಂತ್ಕೊಳ್ಳಿ ಅಷ್ಟೇ. ನಿಮ್ಮ ಸತೀಶ್, ನೀವು ಹೆಂಗೆ ಪ್ರೀತಿಯಿಂದ ಹೋಗ್ತಾ ಕ್ಯಾರವಾನ್ಗಳೊಳಗಡೆ ಬರ್ತೀರೋ, ಓಡ್ಕೊಂಬತ್ತೀರೋ, ಹಿಂದೆ ಫೋನ್ ಮಾಡ್ತಿರೋ, ನನಗೆ ಎಲ್ಲ ಮಾಡ್ತೀರೋ. ನನ್ನ ಮೀಡಿಯಾ ಗೆಳೆಯರು ಎನಿ ಟೈಮ್ ಫೋನ್ ಮಾಡ್ತೀರಾ. ತಲೆ ತಿನ್ನಕ್ಕೆ ಮಾತ್ರ ಫೋನ್ ಮಾಡೋದಲ್ಲ, ಈಗ ಪ್ರಮೋಷನ್ ಟೈಮ್ ಇದು. ನಾನು ಫೋನ್ ಮಾಡ್ತೀನಿ ಈಗ, ಯಾಕೆ ಮಾಡ್ತಾ ಇಲ್ಲ ಅಂತ. ಯಶೋಧ ಕೇಳಿಸ್ತಾ ಇದೆಯಾ? ಬರೀ ಈವೆಂಟ್ಗೆ ಫೋನ್ ಮಾಡೋದಲ್ಲ, ಸಾರ್ ಇದೊಂದು ಪ್ರೋಗ್ರಾಮ್ ಇದೆ ಬನ್ನಿ ಅಂತ. ಅದು ಬೇರೆ ಡೈಲಾಗ್ ಬೇರೆ ಹೊಡಿತೀರಾ ನನಗೆ. ಏನು ಡೈಲಾಗು? ಈಗೇನು ಬರ್ತೀರಾ ಇಲ್ವೋ ನೀವು ಅಂತ ನನಗೆ ಡೈಲಾಗ್ ಹೊಡಿಯೋದು ಯಶೋಧ. ಇವನ್ ಜಗ್ಗಿ ಒಂದು ಅವಾಜು, ಇವನ ಲೋಕಿ ಒಂದು ಅವಾಜು, ಅವನ ಆನಂದ ಒಂದು ಅವಾಜು, ಎಲ್ಲರೂ ನನಗೆ ಅವಾಜು ನನಗೆ. ಅಷ್ಟೇ. ನೀವು ನಿಂತ್ಕೊಳ್ಳಿ, ನಿಮ್ಮ ಹುಡುಗ ಈ ಸಿನಿಮಾ ಗೆಲ್ಸ್ಕೊಳ್ಳಿ, ಆಮೇಲೆ ನೋಡಿ 100% ಕ್ವಾಲಿಟಿ ಬೇರೆ ರೇಂಜ್ ಸಿನಿಮಾಗಳು ಕೊಡ್ತಾ ಹೋಗ್ತೀನಿ. ಐ ಲವ್ ಯು ಆಲ್. ಥ್ಯಾಂಕ್ ಯು. ಒಳ್ಳೆ ಟೈಮ್ ಇವತ್ತು. ನನ್ನ ಎಲ್ಲ ಗೆಳೆಯರು, ಮೀಡಿಯಾದವರು ಮತ್ತು ಎಲ್ಲ ದೊಡ್ಡವರು ಆ್ಯಂಡ್ ನಮ್ಮ ಸಪ್ತಮಿ ಅವರ ತಂದೆ ತಾಯಿ ಬಂದಿದ್ದಾರೆ, ಬ್ಯೂಟಿಫುಲ್ ಪರ್ಸನ್ಸ್ ಅವರು. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇಷ್ಟೇ. ಇಲ್ಲ ಸತೀಶ್ ಸರ್, ಹೇಳೋ 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 ಮಾದೇವಾ, ಕೇಳೋ 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 ಮಾದೇವಾ. ರಾಗಿ ಬೀಸೋ ಕಲ್ಲು ನೀನೆ, ಬೀಸೋ ಗಾಳಿ ಸದ್ದು ನೀನೆ, ಮೇಲಿಲ್ಲ ಕೀಳಿಲ್ಲ ನೀನೆ, ಕಷ್ಟ ಸುಖಕ್ಕೆಲ್ಲ ನೀನೆ, ಕೂಗೋ ಕೋಳಿಸದ್ದು ನೀನೆ, ಹಾರೋ ಹಕ್ಕಿ ರೆಕ್ಕೆ ನೀನೆ, ಅಂಬ ಅನ್ನೋ ಕೂಗು ನೀನೆ, ಅವ್ವನ ಎದೆ ಹಾಲು ನೀನೆ. ಹೇಳೋ 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 ಮಾದೇವಾ. ನಾನು ಬಿಡಲ್ಲ. ಯಾಕೆ ಯಾಕೆ ಹಾಡ್ರಿ. ಹೇಳೋ 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 ಮಾದೇವಾ. ನೀವು ಕೇಳೋ ಕೇಳೋ ಮಾದೇವ ಆಡೋವರೆಗೂ ನಾನು ಮೈಕ್ ಇಡಲ್ಲ, ಅಲ್ಲಿವರೆಗೂ ನೀವು ಆಡ್ಲೇಬೇಕು, ಮೀಡಿಯಾದವ್ರು ಆಡ್ಲೇಬೇಕು. ಎಸ್ಪೆಷಲಿ ಹೇಳೋ ಯಶು ಹತ್ರ ನಾನೇ ಮೈಕ್ ತಗೊಂಡೋಗಿ ಅನುಷ್ಠವ್ರೆ, ಬಿಡಬೇಡಿ ಅವ್ರನ್ನ ಹೇಳ್ತೀನಿ. ನಮ್ಗೆ ಕ್ವಾಟ್ಲ ಕೊಡ್ತೀರಾ? ಹೇಳೋ ಹೇಳೋ ಹೇಳೋ. ಇಲ್ಲ ಇಲ್ಲ, ಹೇಳಬೇಕು, ಆಡ್ಬೇಕು. ಫೋನ್ ಮಾಡಿ ಬರೀ ಬರ್ತೀರಾ ಬರಲ್ವಾ ಅಂತ ಹೇಳೋದಲ್ಲ, ಈಗ ಹಾಡ್ತೀರಾ ಹಾಡಲ್ವೋ ನಾವು ಕೇಳ್ತೀವಿ. ಆಡಿ. ಹೇಳೋ 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 ಮಾದೇವಾ. ಕೇಳೋ 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 ಮಾದೇವಾ. ಫುಲ್ ಎಲ್ರು ಆಡೋಣ ಈಗ. ಹೇಳೋ 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 ಮಾದೇವಾ. ಇವತ್ತ ಲೈಫಲ್ಲಿ ಹಿಸ್ಟ್ರಿ ಫಸ್ಟ್ ಟೈಮ್ ಎಲ್ರ ಕೈಲೂ ಆಡ್ಸಿದ್ದೀನಿ. ಥ್ಯಾಂಕ್ ಯು. ಈ ನಗುವಿನ ಜೊತೆಗೆ ತುಂಬಾ ನೋವುಗಳಿದೆ, ಅದೆಲ್ಲ ಇರಲಿ ಪರವಾಗಿಲ್ಲ. ಅಲ್ಟಿಮೇಟ್ ಆಗಿ ನೀವು ಸಿನಿಮಾ ನೋಡ್ತಿರಲ್ಲ, ಅದೇ ಉತ್ತರ ಅಷ್ಟೇ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.